ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯಲ್ಲಿ ಎಸ್ಎಸ್ಎಲ್ಸಿ ಫೇಲ್ ಆಗಿದ್ದ ಹುಡುಗ ಮುಂದೆ ರವಿ ಬೆಳಗೆರೆಯಾಗಿ ಅಕ್ಷರ ಮಾಂತ್ರಿಕ, ಅಕ್ಷರ ರಾಕ್ಷಸ ಅಂತ ಕರೆಸಿಕೊಳ್ಳುವುದರವರೆಗೆ ಬೆಳೆದಿದ್ದು ಹೇಗೆ ಗೊತ್ತಾ? ತಮ್ಮ ಜೀವನದಲ್ಲಿ ರೂಮ್ ಬಾಯ್, ರಿಸೆಪ್ಷನಿಸ್ಟ್, ನ್ಯೂಸ್ ಪೇಪರ್ ಬಾಯ್, ಮಿಲ್ಕ್ ಸೆಲ್ಲರ್, ಥಿಯೇಟರ್ ಗೇಟ್ ಕೀಪರ್ ಕೂಡ ಆಗಿ ರವಿ ಅವರು ಕೆಲಸ ಮಾಡಿದ್ರು. ಮುಂದೆ ಬಳ್ಳಾರಿಯಲ್ಲಿ ಓದಿ ಇತಿಹಾಸ ಹಾಗೂ ಪ್ರಾಚ್ಯಶಾಸ್ತ್ರದಲ್ಲಿ ಎಂಎ ಪದವಿಯನ್ನ ಪಡಿತಾರೆ. ನಂತರ ಬಳ್ಳಾರಿ, ಹಾಸನ, ಹುಬ್ಬಳ್ಳಿಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ ರವಿ ನಂತರ ಕರ್ಮವೀರ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿ ಬೆಂಗಳೂರಿಗೆ ಬಂದು ಅವರಿವರ ಸಹಾಯದಿಂದ 1995ರಲ್ಲಿ ಹಾಯ್ ಬೆಂಗಳೂರು ಅನ್ನೋ ವೀಕ್ಲಿ ಜರ್ನಲ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಚಳಿಗಾಲದಲ್ಲಿ ಟೀ ಕಾಫಿ ಸೇಲ್ ಆಗೋ ರೀತಿಯಲ್ಲಿ ಇವರ ಹಾಯ್ ಬೆಂಗಳೂರು ಪತ್ರಿಕೆ ಸೇಲ್ ಆಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಇವರ ಪತ್ರಿಕೆಗಳಿಗೆ ಜನರು ಕಾದು ಕೂತು ಬಂದ ಕೂಡಲೇ ಪತ್ರಿಕೆ ತಗೊಳ್ತಾ ಇದ್ರು. 5 ವರ್ಷದಲ್ಲಿ ಅತಿ ಹೆಚ್ಚು ಸೇಲ್ ಆದ ಪತ್ರಿಕೆ ಅನ್ನೋ ಹೆಸರನ್ನ ಪಡೆದುಕೊಂಡಿತ್ತು. ಬೆಂಗಳೂರಿನ ಅಂಡರ್ ವರ್ಲ್ಡ್ ಇಂದ ರಾಜಕಾರಣಿಗಳವರೆಗೂ ಬಟಾ ಬಯಲು ಮಾಡ್ತಾ ಸಾಗಿದ್ರು ರವಿ ಅವರು. ವೋಮನಸದಿಂದ ಸ್ಟಾರ್ಟ್ ಆದ ಪುಸ್ತಕಗಳು 70ಕ್ಕಿಂತ ಹೆಚ್ಚು ಬುಕ್ಸ್ ಗಳನ್ನ ಇವರು ಬರೆದಿದ್ದಾರೆ. ಇದರಲ್ಲಿ ಭೀಮಾ ತೀರದ ಹಂತಕರು, ಹೇಳಿ ಹೋಗೋ ಕಾರಣ ಅತ್ಯಂತ ಪ್ರಖ್ಯಾತಿ ಪಡೆದ ಪುಸ್ತಕಗಳಾಗಿವೆ. ಇದಲ್ಲದೆ ಟಿವಿ ಕಾರ್ಯಕ್ರಮಗಳ ಜೊತೆ ಹಲವಾರು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿಯೂ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು. ಇವರ ಹೇಳಿ ಹೋಗೋ ಕಾರಣ ಅಥವಾ ಇವರ ಇನ್ಯಾವುದೇ ಪುಸ್ತಕಗಳನ್ನ ನೀವು ಓದಿದ್ರೋ ನಿಮ್ಮ ಅನುಭವ ಹೇಗಿತ್ತು ಕಾಮೆಂಟ್ ಮಾಡಿ.